ಬಿಜೆಪಿಗೆ ಮತ ಹಾಕಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ, ಕಾಂಗ್ರೆಸ್ಗೆ ವೋಟ್ ಹಾಕುವಂತೆ ಧಮ್ಕಿ ಆರೋಪ ಇಲ್ಲಿ ಕೇಳಿಬಂದಿದೆ. ಹೌದು, ಬಾಗಲಕೋಟೆಯಲ್ಲಿ ಈ ರೀತಿಯಾದಂತಹ ಧಮ್ಕಿ ಆರೋಪಗಳು ಕೇಳಿಬಂದಿದೆ. ಬಿಜೆಪಿಗೆ ಮತ ಹಾಕಿದ್ರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ಕಾಂಗ್ರೆಸ್ಗೆ ವೋಟ್ ಹಾಕುವಂತೆ ಧಮ್ಕಿ ಆರೋಪ ಕೇಳಿಬಂದಿದೆ. ಬಾಗಲಕೋಟೆ ಕುಮಾರೇಶ್ವರ ಕ್ಯಾಂಪಸ್ಗೆ ಎಂಟ್ರಿ ನೀಡಿರುವಂತಹ ಕಾರ್ಯಕರ್ತರು, NSUI ಕಾರ್ಯಕರ್ತರ ವಿರುದ್ಧ ಬಿಜೆಪಿಗರ ಆರೋಪ ಕೇಳಿಬರ್ತಾ ಇದೆ. ಕರಪತ್ರ ಹಿಡಿದು ಕ್ಯಾಂಪಸ್ಗೆ ಬಂದಿದ್ದ 18 ಜನರ ತಂಡ ಇದು. ಕೇಸರಿ ಶಾಲನ್ನು ಹಾಕಿ ಸರ್ಕಾರಿ ವಾಹನದಲ್ಲಿ ಎಂಟ್ರಿಯನ್ನು ನೀಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಂತಹ ಆರೋಪ ಕೇಳಿಬಂದಿದೆ. ಕರಪತ್ರ ಹಂಚುತ್ತಿದ್ದವರು ಮತ್ತು ಬಿಜೆಪಿಗರ ಮಧ್ಯೆ ದೊಡ್ಡ ಮಟ್ಟದ ರೀತಿಯಲ್ಲಿ ಗಲಾಟೆ ನಡೆದಿದೆ ಅನ್ನುವಂಥದ್ದು ಕೂಡ ಕೇಳಪಟ್ಟಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ಜನರು ಕಾಕಿ ವಶಕ್ಕೆ ಬಂದಿದ್ದಾರೆ. ಇನ್ನು 11 ಜನರ ಬಂಧನಕ್ಕೆ ಬಿಜೆಪಿಗರ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಗೆ ವೋಟ್ ಹಾಕಿದರೆ ಜೈಲು ಫಿಕ್ಸ್ ಎಂದು ಉಲ್ಲೇಖ ಮಾಡಲಾಗಿದೆ. ಕರಪತ್ರದಲ್ಲಿ ಚಲಂತಿಮಠ ಭಾವಚಿತ್ರಕ್ಕೆ ಇಂಟು ಮಾರ್ಕೊಂಡನ್ನು ಹಾಕಿದ್ದಾರೆ. ಬಿಜೆಪಿ ಬಗ್ಗೆ ವಿದ್ಯಾರ್ಥಿಗಳು ಎಚ್ಚರದಿಂದ ಇರಬೇಕು. NSUI ಕಾರ್ಯಕರ್ತರು ಕರಪತ್ರ ಹಂಚುತ್ತಿದ್ದ ಆರೋಪ ಕೇಳಿಬಂದಿದೆ. ಇನ್ನು ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಒಂದು ಘಟನೆಗಿದೆ. ಸದ್ಯದ ಮಟ್ಟಿಗೆ ಬಾಗಲಕೋಟೆ ಬೈ ಎಲೆಕ್ಷನ್ ಕಾವು ರಂಗೇರ್ತಾ ಇದೆ. ಈ ಒಂದು ಹೊತ್ತಿನಲ್ಲಿ NSUI ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತನ ವಿರುದ್ಧವಾಗಿ ಒಂದು ಪಾಪ್ಲೆಂಟ್ನಲ್ಲಿ ಅವರ ಒಂದು ಭಾವಚಿತ್ರವನ್ನು ಹಾಕಿ ಬಿಜೆಪಿಗೆ ಮತ ಹಾಕಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗಾಗಿರ್ಬೋದು, ಅಲ್ಲಿರುವಂತಹ ನಾಗರಿಕರಿಗಾಗಿರ್ಬೋದು, ಎಲ್ಲರಿಗೂ ಕೂಡ NSUI ಕಾರ್ಯಕರ್ತರು ಬಿಜೆಪಿಯ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಈಗ ಬಿಜೆಪಿ ಅವರ ಮೇಲೆ ಆರೋಪವನ್ನು ಮಾಡ್ತಾ ಇದೆ. ಸೊ ಈ ರೀತಿಯಾಗಿ NSUI ಕಾರ್ಯಕರ್ತರು ಯಾವಾಗ ಕ್ಯಾಂಪಸ್ ಒಳಗಡೆ ಎಂಟ್ರಿ ಕೊಟ್ಟು 18 ಜನ ಒಟ್ಟಾರೆಯಾಗಿ ಗುಂಪಿನಿಂದ ಆ ಒಂದು ತಂಡದಿಂದ ಎಂಟ್ರಿ ಕೊಟ್ಟು ಯಾವಾಗ ಅಪಪ್ರಚಾರವನ್ನು ಮಾಡೋದಕ್ಕೆ ಮುಂದಾಗ್ತಾರೆ, ಅಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಮಯದ ನಂತರ ಅಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರಿಗೂ ಒಂದಿಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾರೆ. ಏನು ನಡೀತಾ ಇದೆ ಇಲ್ಲಿ, ಯಾಕೆ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಹಿತ ಅಲ್ಲಿ ಒಂದಿಷ್ಟು ಕ್ವೆಶ್ಚನನ್ನು ಮಾಡ್ತಾರೆ. ಅದಾದ ನಂತರ ಒಂದಿಷ್ಟು ಗಲಾಟೆಗೆ ಈ ಒಂದು ಪ್ರಕರಣ ತಲುಪುತ್ತೆ. ಅದಾದ ನಂತರ ಬಿಜೆಪಿ ಕಾರ್ಯಕರ್ತರು NSUI ಕಾರ್ಯಕರ್ತರ ವಿರುದ್ಧವಾಗಿ ಆರೋಪವನ್ನು ಮಾಡ್ತಾರೆ. ನೀವು CCTV ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. 18 ಜನರ ದಂಡು ಇದು ಅಂತ ಹೇಳ್ಬೋದು. NSUI ಕಾರ್ಯಕರ್ತರು ಬಿಜೆಪಿಗೆ ಮತ ಹಾಕಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಅಪಪ್ರಚಾರವನ್ನು ಮಾಡ್ತಾ ಇದ್ದರು ಅನ್ನುವಂತಹ ಆರೋಪ ಕೇಳಿಬಂದಿದೆ. ಇದಕ್ಕೆ ಈಗ ಬಿಜೆಪಿಗರು ಅವರೆಲ್ಲ ಯಾರ್ಯಾರೆಲ್ಲ ಈ ರೀತಿಯಾಗಿ ಅಪಪ್ರಚಾರವನ್ನು ಮಾಡೋದಕ್ಕೆ ಮುಂದಾಗಿದ್ದರು ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಬಿಜೆಪಿ ಒತ್ತಾಯವನ್ನು ಮಾಡ್ತಾ ಇದೆ. ಈಗಾಗಲೇ ಏನು 7 ಜನರನ್ನು ಬಂಧಿಸಲಾಗಿದೆ. ಅಂದರೆ 7 ಜನರನ್ನು ಈಗಾಗಲೇ ಕಾಕಿ ವಶಕ್ಕೆ ಪಡೆದಿದೆ. ಇನ್ನು ಉಳಿದಂತಹ 11 ಜನರನ್ನು ಕೂಡ ಕಾಕಿ ವಶಕ್ಕೆ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ಆಗ್ರಹವನ್ನು ಮಾಡ್ತಾ ಇದೆ. ಒಂದು ಕಡೆ ಬೈ ಎಲೆಕ್ಷನ್ ಕಾವು ರಂಗೇರ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ಗೆ ವೋಟ್ ಹಾಕಬೇಕು, ಬಿಜೆಪಿಗೆ ವೋಟ್ ಹಾಕಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಮಾತುಗಳನ್ನು ಆಡಿರುವಂಥದ್ದು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ಇದ್ದಾರೆ. ಆನಂದ್, ಮುಖ್ಯವಾಗಿ ಈ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲಿ ಚುನಾವಣೆ ಕಾವು ರಂಗೇರ್ತಾ ಇದೆ. ಈ ಒಂದು ಹೊತ್ತಿನಲ್ಲಿ ಬಿಜೆಪಿಗೆ ಮತವನ್ನೇ ಹಾಕಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಕ್ಯಾಂಪಸ್ಗೆ ಹೋಗ್ಬಿಟ್ಟು ಈ ರೀತಿಯಾಗಿ ಧಮಕಿ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ ಆನಂದ್? ವಿನೋದ್, ಏನು ಅಂದ್ರೆ ಇದು ಕಳೆದ ರಾತ್ರಿ ನಡೆದಿರುವಂತಹ ಘಟನೆ. ಈ ಸಮಯದಲ್ಲಿ ಏನಾಗಿದೆ, ಈ ಕಾಂಗ್ರೆಸ್ ಪಕ್ಷದ ಕೆಲ ಯುವ ಕಾರ್ಯಕರ್ತರು ಈ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆವರಣದ ಒಳಗೆ ಹೋಗಿದ್ದಾರೆ. ಯಾಕೆಂದ್ರೆ ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಆ ಮೆಡಿಕಲ್ ಕಾಲೇಜಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿವಿಧ ಪ್ರದೇಶದಿಂದ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಅವರು ಎಲ್ಲ ಮತದಾನ ಗುರುತಿನ ಮತದಾನ ಚೀಟಿ ಎಲ್ಲ ಇಲ್ಲೇ ಮಾಡಿಸಿರ್ತಾರೆ. ಅಂದ್ರೆ ವೋಟರ್ ಕಾರ್ಡ್ ಎಲ್ಲ ಅವ್ರದ್ದು ಇಲ್ಲೇ ಇರುತ್ತೆ. ಹೀಗಾಗಿ ನೀವು ಏನು ವೋಟರ್ ಹಾಕಬೇಕಾದ್ರೆ ಅಕ್ರಮವಾಗಿ ನೀವು ಏನಾದ್ರೂ ವೋಟರ್ ಹಾಕಿದ್ರೆ ನಿಮಗೆ ಜೈಲು ಶಿಕ್ಷೆ ಆಗುತ್ತೆ ಎಂಬ ಒಂದು ಕರಪತ್ರ ಇಟ್ಟುಕೊಂಡು ಅವರು ಪ್ರಚಾರ ಮಾಡುತ್ತಿದ್ರು. ಇಂಥ ಸಮಯದಲ್ಲಿ ಬಿಜೆಪಿಯ ಏನು ಅವರು ಅಭ್ಯರ್ಥಿ ಇದ್ದಾರೆ ವೀರಣ್ಣ ಚರಂದಮಠ ಅವರ ಪುತ್ರ ಅಲ್ಲಿ ಆಗಮಿಸಿದ್ದಾರೆ. ಅಲ್ಲಿ ಆಗಮಿಸಿದ ಸಂದರ್ಭದಲ್ಲಿ ಅವರ ನಡುವೆ ಮಾತಿನ ಒಂದು ಚಕಮಕಿ ನಡೆದಿದೆ. ಹಿಂಗೆ ಗಲಾಟೆ ಆಗಿದೆ. ನಂತರ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಿಜೆಪಿ ಅವರು. ಈ ಬಗ್ಗೆ ನೀವು ಸೂಕ್ತ ತನಿಖೆ ಮಾಡ್ರಿ, ಇಲ್ಲದಿದ್ದರೆ ನಾವು ಮತ್ತೆ ಉಗ್ರ ಸಭೆ ಹೋರಾಟ ಮಾಡಬೇಕಂತ ಅಂತ ಹೇಳಿದ್ದಾರೆ. ಈ ಬಗ್ಗೆ ಏನು ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ನೀಡಿದ್ದಾರೆ. ನಂತರ ಈ ತನಿಖೆ ನಡೆಸಲಾಗಿದೆ. ಈಗಾಗಲೇ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು 7 ಜನರ ವಶಕ್ಕೆ ಪಡೆದು ವಿಚಾರ ಮಾಡ್ತಿದ್ದಾರೆ. ಆದರೆ ಬಿಜೆಪಿ ವಾದ ಏನಂದ್ರೆ ಇವರು ಅಕ್ರಮವಾಗಿ ನಮ್ಮ ಕ್ಯಾಂಪಸ್ಗೆ ನುಗ್ಗಿ ನಮಗೆ ವಿರೋಧ ಮಾಡ್ತಿದ್ದಾರೆ. ಇದನ್ನು ನೀತಿ ಸಂಹಿತೆದ ಉಲ್ಲಂಘನೆ ಹಾಕಿ
ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕೆಂದು ಆಗ್ರಹಿಸಿದ್ದಾರೆ. ಈಗ ಇನ್ನೂ 18 ಜನರ ಮೇಲೆ ಕ್ರಮ ತೆಗೆದರೆ ಇಲ್ಲವಾದ್ರೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಮುಂದೆ ಯಾವ ಹಂತಕ್ಕೆ ತಿರುವು ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವಿನೋದ್. ಓಕೆ, ಥ್ಯಾಂಕ್ ಯು ಆನಂದ್. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.